ಹಾಸನ ಜಿಲ್ಲೆಯ ಸಂಸ್ಕೃತ ಭವನದಲ್ಲಿ ಇಂದು ಶ್ರೀರಾಮ ಸೇನಾ ಸಂಘಟನೆಯ ಬೈಠಕ್ ಸಭೆಯು ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಪ್ರಮೋದ್ ಮುತಾಲಿಕ್ ಅವರ ಆದೇಶದನ್ವಯ ದಕ್ಷಿಣ ಪ್ರಾಂತ ಕಾರ್ಯಾಧ್ಯಕ್ಷ ಶ್ರೀ ಸುಂದರೇಶ್ ನರಗಲ್, ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ನಾಗಾರ್ಜುನ್ ಗೌಡ, ರಾಜ್ಯ ಕಾರ್ಯದರ್ಶಿ ಶ್ರೀ ರಮೇಶ್ ಗೌಡ ಹಾಗೂ ರಾಜ್ಯ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಮೋಹನ್ ಜಾನಕರೆ ಹೇಮಂತ್ ಅವರ ನೇತೃತ್ವದಲ್ಲಿ ಭವ್ಯವಾಗಿ ನಡೆಯಿತು. श्यामलां वन्दे मातरम् सुजलां सुफलां मलयज शीतलां शस्य श्यामलां वन्दे मातरम्. ನಡೆದ ಸಭೆಯಲ್ಲಿ ಶ್ರೀರಾಮ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಜಾನಕೆರೆ ಹೇಮಂತ್ ಅವರನ್ನು ಶ್ರೀರಾಮ ಸೇನಾ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿಯಾಗಿ ನಿಯುಕ್ತಿ ಘೋಷಿಸಲಾಯಿತು. ಸಭೆಯಲ್ಲಿ ಮುಂದಿನ 1 ವರ್ಷಕ್ಕಾಗಿ ಸಂಘಟನೆಯ ದೃಢ ರಣತಂತ್ರ ರೂಪಣೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿ, ಪ್ರತಿ ಹಳ್ಳಿಗೆ ಶ್ರೀರಾಮ ಸೇನಾ ಬಲವಾದ ರಚನೆ, ಅಕ್ರಮ, ಭ್ರಷ್ಟಾಚಾರ ಮತ್ತು ಧಾರ್ಮಿಕ ಪರಿವರ್ತನೆ ವಿರೋಧಿ ಕಾನೂನು ಹೋರಾಟಗಳ ಘೋಷಣೆ, ಗೋ ಸಂರಕ್ಷಣೆ, ಹಿಂದೂ ಆರ್ಥಿಕ ಬಲವರ್ಧನೆ ಹಾಗೂ ಹಲಾಲ್ ಮುಕ್ತ ಜೀವನ ಶೈಲಿ ಅಭಿಯಾನ ಪ್ರಾರಂಭ, ಯುವಕರಿಗೆ ಹಿಂದುತ್ವ ಬೋಧನಾ ಶಿಬಿರ ಹಾಗೂ ಕಾರ್ಯಕರ್ತ ತರಬೇತಿ ಕಾರ್ಯಕ್ರಮಗಳ ಯೋಜನೆ, ಪ್ರತಿ ಮನೆಯಲ್ಲಿ 1 ಧ್ವಜ, ಪ್ರತಿ ಹಳ್ಳಿಯಲ್ಲಿ 1 ಸಂಘಟನಾ ಕೇಂದ್ರ ಎಂಬ ಸಂಘಟನಾ ಘೋಷಣೆಯ ಅಧಿಕೃತ ಅಂಗೀಕಾರದ ಮೂಲಕ ಹಾಸನ ಜಿಲ್ಲಾ ಶ್ರೀರಾಮ ಸೇನಾ ಘಟಕ ಹಿಂದುತ್ವದ ಪರ ಹಾಗೂ ರಾಷ್ಟ್ರೀಯ ಪರ ಚಟುವಟಿಕೆಗಳಿಗೆ ಸಜ್ಜಾಗಿದೆ ಎಂದು ಪ್ರಸ್ತುತಪಡಿಸಲಾಯಿತು. ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಹಾಸನ ಜಿಲ್ಲೆಯಲ್ಲಿ ದಕ್ಷಿಣ ಪ್ರಾಂತದ ಒಂದು ಬೈಠಕನ್ನು ಹಮ್ಮಿಕೊಂಡಿದ್ದು, ರಾಜ್ಯ ಅಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ಮತ್ತು ಹಾಸನ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಬೈಠಕನ್ನು ಹಮ್ಮಿಕೊಂಡಿದ್ದು, ಇವತ್ತು ಪ್ರಮೋದ್ಜಿಯವರ ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜಿಯವರ ನೇತೃತ್ವದಲ್ಲಿ ಹೇಮಂತ್ ಜಿಯವರ ಒಂದು ಜವಾಬ್ದಾರಿಯನ್ನು ಘೋಷಣೆ ಮಾಡಲಿಕ್ಕೆ ನಮಗೆ ಅವರು ಈ ಮೂಲಕ ತಿಳಿಸಿದರು. ಅವರ ಸಲಹೆಯಂತೆ ಹೇಮಂತ್ ಜಿ ಅವರನ್ನು ಕೂಡ ದಕ್ಷಿಣ ಪ್ರಾಂತದ ಸಹ ಕಾರ್ಯದರ್ಶಿಯಾಗಿ ಇವತ್ತು ಆಯ್ಕೆಗೊಂಡಿದ್ದಾರೆ. ಅವರಿಗೂ ಕೂಡ ರಾಜ್ಯದ ಎಲ್ಲ ಪದಾಧಿಕಾರಿಗಳ ನಿಮಿತ್ತವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡಬೇಕು. ಅತಿ ಶೀಘ್ರದಲ್ಲೇ ಹಾಸನ ಜಿಲ್ಲೆಯ ಒಂದು ಇಂಡೋರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದಾರೆ. ಇಲ್ಲಿಗೆ ರಾಜ್ಯಾಧ್ಯಕ್ಷರು ಮತ್ತು ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಮಿಸಲಿದ್ದಾರೆ. ಇನ್ನು ಉಳಿದಂಥ ಎಲ್ಲ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲೇ ನಾವು ಘೋಷಣೆಯನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.